ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ ಫಾರ್ ದಿಸ್ ಅಕಾಡೆಮಿಕ್ ಇಯರ್ 2026-27. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಯೂನಿಟ್ ಟೆಸ್ಟ್ 1 ಅಂದರೆ ಘಟಕ ಪರೀಕ್ಷೆ 1 ಸಬ್ಜೆಕ್ಟ್ ಕೆಮಿಸ್ಟ್ರಿ ಆಗಿರುತ್ತೆ. ನಮ್ಮ ಸೈನ್ಸ್ ವಿದ್ಯಾರ್ಥಿಗಳಿಗೆ ಅಂತಲೇ ಈ ಒಂದು ವಿಡಿಯೋನ ಮಾಡುತ್ತಿರುವಂಥದ್ದಾಗಿರುತ್ತೆ. ವಿದ್ಯಾರ್ಥಿಗಳೇ, ನಿಮ್ಮ ಫಸ್ಟ್ ಚಾಪ್ಟರ್ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಅಂತ ಇದೆ. ಆ ಒಂದು ಪಾಠದ ಮೇಲೆ 30 ಮಾರ್ಕ್ಸ್ ಕ್ವಶನ್ ಪೇಪರ್ ಇಲ್ಲಿ ರೆಡಿಯಾಗಿದೆ. ಇದನ್ನು ನಾವು LB ಅಂತ ಕರಿತೀವಿ. ಅಂತ ಹೇಳಿದರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ. ಸೆಲೆಕ್ಟ್ ದಿ ಕರೆಕ್ಟ್ ಆಪ್ಷನ್ ಫ್ರಮ್ ದಿ ಗಿವನ್ ಚಾಯ್ಸಸ್ ಅಂತ ಇದೆ. ಎ ಮೋಲ್ ಆಫ್ ಎನಿ ಸಬ್ಸ್ಟೆನ್ಸ್ ಕಂಟೆನ್ಸ್ ಡ್ಯಾಶ್ ಅಂತ ಕ್ವಶನ್ ನಂಬರ್ 1. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಗಿರುತ್ತದೆ. 6.022 × 10⁻23 ಪಾರ್ಟಿಕಲ್ಸ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 2. ಇನ್ ಎ ಪರ್ಟಿಕ್ಯುಲರ್ ರಿಯಾಕ್ಷನ್ ಒನ್ ಆಫ್ ದ ರಿಯಾಕ್ಟೆಂಟ್ಸ್ ಲಿಮಿಟ್ಸ್ ದ ನಂಬರ್ ಆಫ್ ಪ್ರಾಡಕ್ಟ್ಸ್ ಫಾರ್ಮ್ಡ್ ದಟ್ ಈಸ್ ಕಾಲ್ಡ್ ಆ್ಯಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಕ್ವಶನ್ ನಂಬರ್ 2 ರೈಟ್ ಆನ್ಸರ್ ಈಸ್ ಎ. ಆಯಿತಾ. ಕ್ವಶನ್ ನಂಬರ್ 3. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ಎ ಕಾಂಪೌಂಡ್ ಈಸ್ ಇನ್ಕರೆಕ್ಟ್ ಅಂತ ಇದೆ. ಕ್ವಶನ್ ನಂಬರ್ 3 ರೈಟ್ ಆನ್ಸರ್ ಈಸ್ ಎ ಕಾಂಪೌಂಡ್ ರಿಟೈನ್ಸ್ ದಿ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಇಸ್ ಕಾನ್ಸ್ಟಿಟ್ಯೂಯೆಂಟ್ ಎಲಿಮೆಂಟ್ಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 4. ಡಾಲ್ಟನ್ಸ್ ಆಟೋಮಿಕ್ ಥಿಯರಿ ಕುಡ್ ನಾಟ್ ಎಕ್ಸ್ಪ್ಲೇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಅಂತ 4ನೆಯ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಲಾ ಆಫ್ ಗೇಷಿಯಸ್ ವ್ಯಾಲ್ಯೂಮ್ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್ ಮೈ ಡಿಯರ್? Any doubt, any problems, any wrong answers, if you find in this video, please comment me, please correct it. ನಾನು ಮನುಷ್ಯ, ನೀವು ಮನುಷ್ಯರೇ ಸರ್, ಮನುಷ್ಯರಿಂದನೇ ತಪ್ಪಾಗೋದು. ಕ್ವಶನ್ ನಂಬರ್ 5. ಒನ್ ಪಾರ್ಟ್ ಆಫ್ ಎಲಿಮೆಂಟ್ ಎ, ನೋಡಿ, ಒನ್ ಪಾರ್ಟ್ ಆಫ್ ಎಲಿಮೆಂಟ್ ಎ ಕಂಬೈನ್ಸ್ ವಿತ್ 2 ಪಾರ್ಟ್ಸ್ ಆಫ್ ಅನದರ್ ಎಲಿಮೆಂಟ್ ಬಿ. ಕ್ಲಿಯರ್ ಆಲ್ ಆಫ್ ಯು? ಬಹಳ ಕ್ಲಿಯರ್ ಆಗಿದೆ ನೋಡಿ. ಒನ್ ಪಾರ್ಟ್ ಆಫ್ ಎಲಿಮೆಂಟ್ ಎ ಕಂಬೈನ್ಸ್ ವಿತ್ 2 ಪಾರ್ಟ್ಸ್ ಆಫ್ another element B. 6 parts of element C combines with 4 parts of element B. If A and C combines together, the ratio of the weights will be governed by dash ಅಂತ ಇದೆ. ಕ್ವಶನ್ ನಂಬರ್ 5 100% ಸರಿಯಾದ ಉತ್ತರ ಬಂದು law of reciprocal proportion is the right answer. Mathematics. Question number 6 country. Students perform a titration with different burets and finds ಏನಿದು ಟೈಟ್ ವ್ಯಾಲ್ಯೂಸ್ ಆಫ್ 25.2 ml, 25.25 ml and 25.0 ml. The number of significant figures in the ratio in the average ಏನಿದು ಟೆಟ್ ವ್ಯಾಲ್ಯೂ ಈಸ್ ಡ್ಯಾಶ್ ಅಂತ ಇದೆ. ನೋಡಿ ಮಕ್ಕಳೇ, ಕರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡಿದಾಗ ಆನ್ಸರ್ 3 ಅಂತ ಬರುತ್ತೆ. ಆದರೆ ಬಹಳ ಜನ ಡಿ ಅಂತ ಇದ್ದಾರೆ. ಸ್ವಲ್ಪ ನೀವು ನಿಮ್ಮ ಟೆಕ್ಸ್ಟ್ ಬುಕ್ ತಗೊಂಡು ಈ ಆನ್ಸರನ್ನು ಕ್ಲಿಯರ್ ಮಾಡ್ಕೊಂಡು ನನಗೆ ಕಮೆಂಟ್ ಮಾಡಿ ವಿಚ್ ಈಸ್ ದ ರೈಟ್ ಒನ್ ಅಂತ. 100% ಸಿನೋ ಡಿನೋ ಅಂತ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಇದೆ. ಅದಕ್ಕೆ ಶುಗರ್ ಸೊಲ್ಯೂಷನ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್? ವೆರಿ ಗುಡ್. ಬನ್ನಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ವರ್ಡ್ ಫ್ರಮ್ ದೋಸ್ ಗಿವನ್ ಇನ್ ದಿ ಬ್ರಾಕೆಟ್ಸ್ ಅಂತ ಇದೆ. ಹಾಗಿದ್ದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡೋಣ. 7 MCQs ಆಯಿತು. ದಿ SI ಯೂನಿಟ್ ಆಫ್ ಮಾಸ್ ಈಸ್ ಡ್ಯಾಶ್ ಅಂತ ಇದೆ. ಎಲ್ಲರಿಗೂ ಕೂಡ ಗೊತ್ತು. ರೈಟ್ ಆನ್ಸರ್ ಈಸ್ ಕಿಲೋಗ್ರಾಮ್ kg. AZT ಈಸ್ ಯೂಸ್ಡ್ ಫಾರ್ ವಿಕ್ಟಿಮ್ಸ್ ಆಫ್ ಡ್ಯಾಶ್ ಅಂತ ಇದೆ. AIDS AIDS ಅಂತ, ಹೌದಲ್ವಾ? ನೆಕ್ಸ್ಟ್ ಕ್ವಶನ್ ನಂಬರ್ 10. ದಿ ಎಂಪಿರಿಕಲ್ ಫಾರ್ಮುಲಾ ಫಾರ್ ಹೈಡ್ರೋಜನ್ ಪೆರಾಕ್ಸೈಡ್ ಈಸ್ ಡ್ಯಾಶ್. ರೈಟ್ ಆನ್ಸರ್ ಈಸ್ HO. ಕ್ಲಿಯರ್? ಬನ್ನಿ ಈಗ ಮುಂದೆ ಹೋಗುವ. ಈಗ ಪಾರ್ಟ್ ಎ ಕಂಪ್ಲೀಟ್ ಆಯಿತು ಮಕ್ಕಳೇ. ಪಾರ್ಟ್ ಎನಲ್ಲಿ ನಾವು ಏನು ನೋಡಿದ್ವಿ ಅಂದರೆ ಟೋಟಲ್ಲು ನೋಡಿ, ಪಾರ್ಟ್ ಎನಲ್ಲಿ ವಾಟ್ ವಿ ಅಬ್ಸರ್ವ್ಡ್ MCQs ಆರ್ ದೇರ್, ಹೌದಲ್ವಾ? ಪಾರ್ಟ್ ಎ ಕಂಟೆನ್ಸ್ MCQs, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆ್ಯಂಡ್ ಮತ್ತೇನು ಸರ್ ಅದು? ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆ್ಯಂಡ್ MCQs, ಹೌದಲ್ವಾ? ಪಾರ್ಟ್ ಬಿಗೆ ನಾವು ಪಿಚ್ ಆದರೆ ಇಲ್ಲಿ ನಾವು 2 ಮಾರ್ಕ್ಸ್ ಕ್ವಶನ್ಸನ್ನು ನೋಡ್ಬೋದು. ಈಚ್ ಕ್ವಶನ್ ಕ್ಯಾರೀಸ್ ಹಿಯರ್ 2 ಮಾರ್ಕ್ಸ್. ಟೋಟಲ್ 6 ಕ್ವಶನ್ಸ್ ಆರ್ ಔಟ್ ಆಫ್ 6 ಯು ನೀಡ್ ಟು ಅಟೆಂಡ್ ಓನ್ಲಿ 3. ಹಂಗಂತ ಹೇಳಿಬಿಟ್ಟು ಬರೀ 3 ಪ್ರಶ್ನೆಗೆ ರೆಡಿ ಆದರೆ ನೀವು ಯಾವ ಪ್ರಶ್ನೆ ಬಿಟ್ಟಿದ್ದೀರಲ್ವ ಅದು ಎಕ್ಸಾಮಿಗೆ ಬರುತ್ತೆ. ಹಾಗಾಗಿ ಬಹಳ ಈಸಿ ಇದೆ ನೋಡಿ. ವಾಟ್ ಈಸ್ ಹೋಮೋಜಿನಿಯಸ್ ಮಿಕ್ಸ್ಚರ್? ಹೌದಲ್ವಾ? ವಾಟ್ ಈಸ್ ಹೋಮೋಜಿನಿಯಸ್ ಮಿಕ್ಸ್ಚರ್? ಗಿವ್ ಆ್ಯನ್ ಎಕ್ಸಾಂಪಲ್ ಅಂತ ಇದೆ. ಆ್ಯನ್ ಎಕ್ಸಾಂಪಲ್ ಅಂದರೆ ಒಂದು ಎಕ್ಸಾಂಪಲನ್ನು ಕೊಡಿ ಮಕ್ಕಳೇ ಅಂತ. ಭಾಳ ಈಸಿ ಅಲ್ವಾ? ಅ ಹೋಮೋಜಿನಿಯಸ್ ಮಿಕ್ಸ್ಚರ್ ಈಸ್ ಎ ಮಿಕ್ಸ್ಚರ್ ದಟ್ ಹ್ಯಾಸ್ ಎ ಯೂನಿಫಾರ್ಮ್ ಕಾಂಪೋಸಿಷನ್ ಥ್ರೂ ಔಟ್. ಎಕ್ಸಾಂಪಲ್ ಇದಕ್ಕೆ ಸಾಲ್ಟ್ ಸೊಲ್ಯೂಷನ್. ಕ್ಲಿಯರ್ ಆಲ್ ಆಫ್ ಯು? ಬನ್ನಿ ಈಗ ಕ್ವಶನ್ ನಂಬರ್ 12ಗೆ ಹೋಗೋಣ. ಸ್ಟೇಟ್ ದಿ ಲಾ ಆಫ್ ಏನಂತೀರ ತಾವುಗಳು? ಸ್ಟೇಟ್ ದಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಇಲ್ಯುಸ್ಟ್ರೇಟ್ ವಿತ್ ಆನ್ ಎಕ್ಸಾಂಪಲ್ ಅಂತ ಇದೆ. ಫಸ್ಟು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಸ್ಟೇಟ್ಸ್ ಏನು ಹೇಳುತ್ತೆ ಅದು? ದಟ್ ಮಾಸ್ ಕ್ಯಾನ್ ನೀದರ್ ಬಿ ಕ್ರಿಯೇಟೆಡ್ ನಾಟ್ ಡೆಸ್ಟ್ರಾಯ್ಡ್
ಡ್ಯೂರಿಂಗ್ ಎ ಕೆಮಿಕಲ್ ರಿಯಾಕ್ಷನ್. ಕ್ಲಿಯರ್? ಕೆಮಿಕಲ್ ರಿಯಾಕ್ಷನ್ ಸಮಯದಲ್ಲಿ ಮಾಸನ್ನು ನಾವು ನೀದರ್ ಬಿ ಕ್ರಿಯೇಟೆಡ್ ನಾರ್ ಡೆಸ್ಟ್ರಾಯ್ಡ್. ನೆಕ್ಸ್ಟ್, ದಿ ಟೋಟಲ್ ಮಾಸ್ ಆಫ್ ದಿ ರಿಯಾಕ್ಷನ್ ಈಸ್ ಈಕ್ವಲ್ ಟು ದಿ ಟೋಟಲ್ ಮಾಸ್ ಆಫ್ ದಿ ಪ್ರಾಡಕ್ಟ್ಸ್. ಕ್ಲಿಯರ್? ಫಾರ್ ಎಕ್ಸಾಂಪಲ್, 2 grams of hydrogen react with 16 grams of oxygen to form 18 grams of water. ಕ್ಲಿಯರ್? ನೀವು ಬರೀತೀರಾ ಎಲ್ಲ ಜಾಣರು. ಕ್ವಶನ್ ನಂಬರ್ 13, ನೇಮ್ 2 ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಇದೆ. ಇದು ಕೂಡ ಬಹಳ ಈಸಿ, ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಒಂದು ಏನಂತೀರ ತಗೊಳ್ಳು, ಕಾರ್ಬನ್ ಡೈಆಕ್ಸೈಡ್ ಕಣ್ರಿ, CO2 ಅಂತ ಹೇಳ್ತೀರಾ. ಇನ್ನೊಂದು ಯಾವುದು ರೀ, ಅದು ಮೀಥೇನ್. ಆಯಿತಾ? ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಮೀಥೇನ್ ಅಂತ ಬರಿಬೋದು. ಕ್ವಶನ್ ನಂಬರ್ 14 ನೋಡಿ ಎಷ್ಟು ಚೆನ್ನಾಗಿದೆ. ಕನ್ವರ್ಟ್ ದ ಫಾಲೋಯಿಂಗ್ ಅಂತ ಇದೆ. ಏನು ಕನ್ವರ್ಟ್ ದ ಫಾಲೋಯಿಂಗಲ್ಲಿ 500 ಮೆಗಾಗ್ರಾಮ್ಸ್, ಹೌದಲ್ವ? MG ಅಂದರೆ ಮೆಗಾಗ್ರಾಮ್ ಅಂತ ನೋಡಿ. ಈಗ 500 ಮೆಗಾಗ್ರಾಮ್ ಇಂಟು KG ಅಂತ ಕೊಟ್ಟಿದ್ದಾರೆ. KGಗೆ ಕನ್ವರ್ಟ್ ಮಾಡಬೇಕಾ? ಭಾಳ ಈಸಿ ಅಲ್ವಾ? ಬನ್ನಿ ಈಗ, ಹೌದಲ್ವ? 500 ಇಂಟು 1000 ಮಾಡಿದ್ರೆ ಮುಗ್ದೇ ಹೋತ್ರಿ. ನೋಡಿ ಈಗ ಏನದು, ಅದನ್ನು ಏನು ಮಾಡ್ತೀರಾ ಅಂದರೆ 500 ಮೆಗಾಗ್ರಾಮ್ ಈಸ್ ಈಕ್ವಲ್ ಟು 5 lakh ಕಿಲೋಗ್ರಾಮ್ ಅಂತ ಬರೆದ್ರೆ ಮುಗೀತು ಸರ್. 5 ಲಕ್ಷ kg ಅಂತ. ಆಯಿತಾ? ವೆರಿ ಗುಡ್. ನೆಕ್ಸ್ಟ್, ಸೆಕೆಂಡ್ ಕ್ವಶನಲ್ಲಿ 41 PM ಅಂತ ಕೊಟ್ಟಿದ್ದಾರೆ. PM ಅಂದರೆ ಯಾರು? ಪ್ರಧಾನಮಂತ್ರಿನಾ? ಅಲ್ಲ. ನೋಡಿ ಕೆಮಿಸ್ಟ್ರಿ ಅಲ್ವಾ? 41 ಪಿಕೋಮೀಟರ್ಸ್ ಈಸ್ ಈಕ್ವಲ್ ಟು 4.1 ಇಂಟು 10 to the power of -11 ಮೀಟರ್ಸ್. ಅದನ್ನು ಮೀಟ್ರಿಗೆ ಕನ್ವರ್ಟ್ ಮಾಡಬೇಕಲ್ವಾ ಪಿಕೋಮೀಟರನ್ನು? ಹಾಗಾಗಿ 4.1 ಇಂಟು 10 to the power of -11 ಮೀಟರ್. ಆಯಿತಾ ಮಕ್ಕಳೇ? ಬನ್ನಿ ಈಗ ಕ್ವಶನ್ ನಂಬರ್ 15 ರೈಟ್ ದ ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ ದಿ ಫಾಲೋಯಿಂಗ್ ಅಂತ ಇದೆ. ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂದರೆ ಏನು ದೊಡ್ಡದಲ್ಲ ಕಣ್ರೋ. ಎ ಕ್ವಶನ್ ಏನಿದು, ಏನಿದು 2004 ಕಾಮ ಇದೆ ಅಲ್ವ ಒಂದು ಕಡೆ. ಆ್ಯಸ್ 4 ಸಿಗ್ನಿಫಿಕೆಂಟ್ ಫಿಗರ್ಸ್, ಇಲ್ಲಿ 4 ಸಿಗ್ನಿಫಿಕೆಂಟ್ ಫಿಗರ್ಸ್ಗಳು ಇದ್ದಾವೆ ಅಂತ. ಕ್ವಶನ್ ನಂಬರ್ B ತಗೊಳ್ಳೋ ಓದಿದರೆ ಹ್ಯಾಸ್ 2 ಸಿಗ್ನಿಫಿಕೆಂಟ್ ಫಿಗರ್ಸ್, ಅದರಲ್ಲಿ 2 ಸಿಗ್ನಿಫಿಕೆಂಟ್ ಫಿಗರ್ಸ್ಗಳಿದ್ದಾವೆ. ಫಸ್ಟ್ ಆನ್ಸರಲ್ಲಿ 15th ಎಗೆ ಏನು ಹ್ಯಾಸ್ 4 ಸಿಗ್ನಿಫಿಕೆಂಟ್ ಫಿಗರ್ಸ್, ಬಿಗೆ ಹ್ಯಾಸ್ 2 ಸಿಗ್ನಿಫಿಕೆಂಟ್ ಫಿಗರ್ಸ್. ಕ್ಲಿಯರ್? ಕ್ವಶನ್ ನಂಬರ್ 16 ಮಕ್ಕಳೇ, ರೈಟ್ ದಿ ಪ್ರಿಫಿಕ್ಸ್ ಫಾರ್ ದಿ ಫಾಲೋಯಿಂಗ್ ಅಂತ ಇದೆ. 10 to the power of -18 ಅಂತ ಇದೆ. ಅದಕ್ಕೆ ಆಟೋ ಎ ಅಂತ. ಆಯಿತಾ? ಅಷ್ಟೇ, ಎ ಆಟೋ ಎ ಅಂತ, ATTO ಎ ಅಂತ ಬ್ರಾಕೆಟಲ್ಲಿ. ಕ್ವಶನ್ ನಂಬರ್ B 10 to the power of 21 ಅಂತ ಇದೆ. ಅದಕ್ಕೆ ಈಸ್ Z ಅಂತ ಬ್ರಾಕೆಟಲ್ಲಿ ಬರೀಬೇಕು ಅದನ್ನು. ನೆಕ್ಸ್ಟು ಮಕ್ಕಳೇ ಭಾಳ ಈಸಿಯಾಗಿರುತ್ತೆ, ಓದಬೇಕಂದ್ರೆ ಓದಲಿಲ್ಲ ಅಂದರೆ ಎಲ್ಲ ಕಷ್ಟನೇ. ಪಾರ್ಟ್ ಸಿನಲ್ಲಿ ತಗೊಳ್ಳು ಏನು ನೋಡ್ಬೋದು ಅಂದರೆ 3 marks ಕ್ವಶನ್ಸ್ಗಳನ್ನು ತಗೊಳ್ಳು ಇಲ್ಲಿ ಏನು ಮಾಡ್ಬೋದು ನೋಡ್ಬೋದು. ನೋಡಿ ಆನ್ಸರ್ ಎನಿ 2 ಆಫ್ ದಿ ಫಾಲೋಯಿಂಗ್ ಅಂತ ಇದೆ. ಇಲ್ಲೂ ಕೂಡ ಅಷ್ಟೇ, ಟೋಟಲ್ 4 questions ಆರ್ ದೇರ್. ಔಟ್ ಆಫ್ 4 ಯು ನೀಡ್ ಟು ಅಟೆಂಡ್ ಎನಿ 2 questions. ಆಯಿತಾ? ಈಚ್ ಕ್ವಶನ್ ಕ್ಯಾರೀಸ್ 3 marks. ಭಾಳ ಈಸಿ ಇರುತ್ತೆ ಕಣೋ. ಕ್ಲಾಸಿಫೈ ದ ಫಾಲೋಯಿಂಗ್ ಸಬ್ಸ್ಟೆನ್ಸ್ ಇಂಟು ಎಲಿಮೆಂಟ್ ಕಾಂಪೌಂಡ್ ಇಂದ ಮಿಕ್ಸ್ಚರ್ ಅಂತ ಇದೆ. ಎಲ್ಲ ಬರೀತೀರಿ, ಏನು ಟೆನ್ಷನ್ ಇಲ್ಲ ಕಣ್ರೆ. ರೈಟ್ ಎನಿ 3 ಪಾಸ್ಟುಲೇಟ್ಸ್ ಆಫ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಇದೆ. ಭಾಳ ಇಂಪಾರ್ಟೆಂಟ್ ಕಣ್ರಪ್ಪ ನಿಮ್ಮ ಎಕ್ಸಾಮಿಗೆ ಇವೆಲ್ಲ. ಮೊಲಾಲಿಟಿ ಆಯಿತಾ? ಇವೆಲ್ಲ ಭಾಳ ಈಸಿ ಮಾಡ್ತೀರಾ ನೀವು. ನೆಕ್ಸ್ಟು ಐ ಥಿಂಕ್ ನಿಮಗೆಲ್ಲರಿಗೂ ಕೂಡ ಪ್ರಾಬ್ಲಮ್ಸ್ ಕೂಡ ಇದೆ ಇದರಲ್ಲಿ. ನೋಡಿ ವಿದ್ಯಾರ್ಥಿಗಳೇ, ಕ್ವಶನ್ ಪೇಪರ್ ಕೂಡ ನಿಮಗೆ ಉಚಿತವಾಗಿ ಅವೈಲೇಬಲ್ ಮಾಡಿ ಕೊಡ್ತಾ ಇದ್ದೇವೆ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ತಗೊಳ್ಳು ಈಸಿಯಾಗಿ ಈ ಒಂದು ಕ್ವಶನ್ ಪೇಪರನ್ನು ಡೌನ್ಲೋಡ್ ಮಾಡಿಕೊಳ್ಬೋದು. ಇದು ಬ್ಲೂ ಪ್ರಿಂಟ್ ಸರ್, ಇದೇನು ದೊಡ್ಡದಲ್ಲ. ಕ್ವಶನ್ ಪೇಪರ್ ಯಾವ ರೀತಿಯಾಗಿ ಸೆಟ್ ಆಗಿದೆ ಅಂತ. ನಿಮ್ಮ ಪಾಠದ ಹೆಸರೇನು? ಈ ಕ್ವಶನ್ ಪೇಪರಿಂದು ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಅಂತ ಇದೆ. ಈ ಒಂದು ಪಾಠದಲ್ಲಿ ನಿಮಗೆಲ್ಲರಿಗೂ ಕೂಡ 10 1 ಅಂಕದ ಪ್ರಶ್ನೆಗಳು ಅಂತ ಹೇಳಿದರೆ 7 MCQs ಪ್ಲಸ್ 3 ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಅಲ್ಲಿಗೆ 10 ಆಯಿತು. 2 ಅಂಕದ 3 ಪ್ರಶ್ನೆಗಳು, 3 ಅಂಕದ 2 ಪ್ರಶ್ನೆಗಳು, ಈ ರೀತಿಯಾಗಿ ಎಲ್ಲ ಇಲ್ಲಿ ಕೊಟ್ಟಿದ್ದೇವೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಡೂ ವೆಲ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್. ಪ್ಲೀಸ್ ಶೇರ್ ಅವರ್ ವಿಡಿಯೋಸ್ ಟು ಯುವರ್ ಫ್ರೆಂಡ್ಸ್. ಪ್ಲೀಸ್ ಡೋಂಟ್ ಫರ್ಗೆಟ್, ಆಯಿತಾ, ಟು ಪ್ರೆಸ್ ದ ಏನದು ಲೈಕ್ ಬಟನ್. ಆಯಿತಾ? ಗಾಡ್ ಬ್ಲೆಸ್ ಯು. ಕಮೆಂಟ್ ಮಾಡಿರಿ ಏನು ಬೇಕು ನೆಕ್ಸ್ಟ್, ನಿಮಗೆ ಯಾವ ವಿಡಿಯೋ ಬೇಕು. ಆಯಿತಾ? ವಿ ಆರ್ ದೇರ್, ಐ ಆಮ್ ದೇರ್ ವಿತ್ ಯು ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು. ಚೆನ್ನಾಗಿ ಓದಿ ಫಸ್ಟಿಂದಾನೆ. ಧನ್ಯವಾದಗಳು.